ಇದು ನೋಡಿ, ನಾವು ತೋಟದೊಳಗಡೆ ತೋಟ ಮಾಡೋಕ್ಕೆ ಹೋದಾಗ ಏನು ರಿಸ್ಕ್ ಆಗುತ್ತೆ ಅಂತ ಅನ್ನೋದನ್ನು ನಾವು ಕಂಡ್ಕೊಂಡಂತ ನಾವು ತೋಟದೊಳಗಡೆ ಈ ರೀತಿ ದೊಡ್ಡ ದೊಡ್ಡ ತೋಟ ಬೆಳೆದಿರೋ ಅಂಥದ್ರ ಮಧ್ಯ ಸಣ್ಣ ಸಣ್ಣ ಗಿಡಗಳನ್ನು ನೆಡೋಕ್ಕೆ ಹೋದಾಗ ಅವು ಬೆಳೆಯೋದಿಲ್ಲ. ಅದಕ್ಕೆ ಉದಾಹರಣೆ ಇಲ್ಲೇ ಇದೆ, ತೋರಿಸ್ತೀನಿ. ಎಷ್ಟೇ ಟೈಮ್ ತಗೊಂಡ್ರೂ ರೂಟ್ ಕಾಂಪಿಟೇಷನ್ ಇರೋದ್ರಿಂದ ಗಿಡಗಳು ಬೆಳೆಯೋದಿಲ್ಲ ಸಣ್ಣ ಗಿಡಗಳನ್ನು ನೆಟ್ಟಾಗ. ಅದು ನೋಡಿ, ಇದು ಒಂದು ವರ್ಷದ ಮೇಲಾಗಿದೆ. ಒಲವು ಸೊಪ್ಪು ಹಾಕಿ ಇದು ಹೆಂಗೆ ನೆಟ್ಟಿವಿ ಅದೇ ಥರ ಇದೆ. ಗೊಬ್ಬರ ಕೊಡ್ತೀವಿ, ನೀರು ಕೊಡ್ತೀವಿ, ಎಲ್ಲ ಕೊಡ್ತೀವಿ. ಇದು ಬಟರ್ ಫ್ರೂಟ್ ಗಿಡ 2.5 ವರ್ಷ ಆಗಿದೆ. ನೀರು ಗೊಬ್ಬರ ಎಲ್ಲ ಕೊಡ್ತೀವಿ, ಅದು ಹಾಗೆ ಕೂತಿದೆ. ಸೊ ಇದಕ್ಕೆ ನಾವು ಕಂಡುಹಿಡ್ಕೊಂಡಂಥ ಪರ್ಯಾಯ ಮಾರ್ಗ ಅಂದರೆ ಕನಿಷ್ಠ ಒಂದು 5 ಅಡಿ 6 ಅಡಿ ಎತ್ತರ ಒಂದು 40 kg ಗ್ರೋ ಬ್ಯಾಗಲ್ಲಿ ಬೆಳೆಸಿ ಆನಂತರ ಗಿಡಗಳನ್ನು ನೆಟ್ಟವೆಲ್ಲ ತುಂಬ ಚೆನ್ನಾಗಿ ಗ್ರೋತ್ ಆದವು. ಅದಾದ ನಂತರ ನಾವು ಅದೇ ಥರ ಮಾಡೋದಕ್ಕೋಸ್ಕರ ಇವೆಲ್ಲ 40 kg ಬ್ಯಾಗಲ್ಲಿ ಒಂದು 6 ಅಡಿ 7 ಅಡಿ ಎತ್ತರ ಬೆಳೆಸಿ ಗಿಡಗಳನ್ನು ನೆನ್ನೆ ನಾಟಿ ಮಾಡಿದ್ದೀವಿ. ತಪ್ಪುಗುಳಿ ಆಗಿರೋ ಕಡೆ ಎಲ್ಲ ನಾವು ಇದನ್ನೀಗ. ಸೊ ಇದು ಮೆಕ್ಸಿಕನ್ ಹ್ಯಾಸ್ ವೆರೈಟಿ. ಸೊ ಈಗ 1 ವರ್ಷದ ಮೇಲೆ ಇರ್ತಕ್ಕಂಥ ಗಿಡಗಳಿಗೆಲ್ಲ ಈ ರೀತಿ ಡ್ರಿಪ್ ಇರಿಗೇಷನ್ ಮಾಡೋದು ಬೆಸ್ಟ್ ಮೆಥಡು. ಈಗ ನೋಡಿ, ಇದು ಒಟ್ಟು ಈ ಎಡ್ಜಿಂದ ಆ ಎಡ್ಜ್ಗೆ ಕನಿಷ್ಠ ಅಂತರ 3ರಿಂದ 4 ಅಡಿ ವೆಟ್ಟಾಗುತ್ತೆ. ಇದು ಈ ರೀತಿ ಸ್ಪ್ರಿಂಕ್ಲರ್ಗಳನ್ನು ಹಾಕಬೇಕು. ಇದು ಪರ್ ಅವರ್ 40ರಿಂದ 50 ಲೀಟ್ರ್ ನೀರು ಡಿಸ್ಚಾರ್ಜ್ ಆಗುತ್ತೆ. ಈ ರೀತಿ ನೀರಾವರಿ ವ್ಯವಸ್ಥೆಯನ್ನು ಮಾಡಿದಾಗ ಗಿಡದ ಸುತ್ತ ನೀರು ಬಿಡೋದ್ರಿಂದ ಎಲ್ಲ ಗಿಡಗಳಿಗೂ ನೀರು ಬೇರುಗಳಿಗೂ ನೀರು ಸಿಕ್ಕಿ ಗಿಡ ಬೇಗ ಬೆಳವಣಿಗೆ ಹೊಂದುತ್ತೆ. ಸೊ 1 ವರ್ಷದ ನಂತರ ಇರ್ತಕ್ಕಂಥ ಬಟರ್ ಫ್ರೂಟ್ ಗಿಡಗಳಿಗೆ ಈ ರೀತಿ ಇರಿಗೇಷನ್ ಮಾಡೋದು ಹೆಚ್ಚು ಸೂಕ್ತ ಅಂತ ನನ್ನದು. ಇದೆಲ್ಲ 6 ಅಡಿ ಎತ್ತರ ಇರ್ತಕ್ಕಂಥ ಗಿಡಗಳು, 1.5 ವರ್ಷದ ಗಿಡಗಳು. ಈಗ ಆಲ್ರೆಡಿ ಫ್ಲವರ್ ಆಗಿದೆ. ಇದು ಮಾವಿನ ತೋಟದ ಮಧ್ಯದಲ್ಲಿ ಮಾಡೋಕ್ಕೆ ಹೋದಾಗ ಈಗ ನೆನ್ನೆ ನಾವೊಂದು ವಿಡಿಯೋ ಕೂಡ ಮಾಡಿದ್ದೀವಿ. ಅದರಲ್ಲಿ ಒಳಗಡೆ ಎಷ್ಟು ಬೇರಿದ್ದಾವೆ, ಆ ಕಡೆಯಿಂದ ಈ ಕಡೆಯಿಂದ ಎಲ್ಲ ಕಡೆ ರೂಟು ಬಂದುಬಿಟ್ಟಿರುತ್ತೆ. ಮತ್ತು ಇನ್ನೊಂದು ವಿಷಯ ಏನು ಅಂದರೆ, ಇದೆಲ್ಲ ಪಿಗ್ಗಿ ಇದ್ದ ಜಾಗ, ಅಂದರೆ ಗಿಡ ನೆಟ್ಟು ಇಲ್ಲಿ ಗಿಡ ಬೆಳೆದಿರಲಿಲ್ಲ ಕಾರಣಾಂತರಗಳಿಂದ. ಸೊ ಈ ರೀತಿ ಜಾಗಗಳಲ್ಲಿ ನಾವು ಗಿಡಗಳನ್ನು ನೆಡಬೇಕು ಅಂದಾಗ ಅಲ್ಲಿ ಆಲ್ರೆಡಿ ಆ ಜಾಗ ಕಂಟಾಮಿನೇಟ್ ಆಗಿಬಿಟ್ಟಿರುತ್ತೆ. ಸೊ ಆ ಮಣ್ಣನ್ನು ತೆಗೆದು ದೂರಷ್ಟ ಎಸಿಬೇಕು. ಇಲ್ಲಿ ನೋಡಿ, ನಾವೆಲ್ಲ ಕಡೆ ದೂರಷ್ಟ ಮಣ್ಣನ್ನು ತೆಗೆದೆಸ್ತು ಮತ್ತು ಆ ಗುಂಡಿಗೆ 2 ಅಡಿ ಗುಂಡಿ ತೆಗೆದು ಆ ಗುಂಡಿಗೆ ನಾವು ಹೊಸ ಮಣ್ಣನ್ನು ತುಂಬಿ ಗಿಡ ನೆಟ್ಟಿರ್ತಕ್ಕಂಥದ್ದು. ಈ ಪಾಯಿಂಟು ಮೋರ್ ಇಂಪಾರ್ಟೆಂಟ್. ಸೊ ನೀವು ಯಾವುದೇ ಗಿಡ, ಬಟರ್ ಫ್ರೂಟ್ ಅಂತಲ್ಲ, ಎನಿವನ್ ಗಿಡ, ಅಲ್ಲಿ ಗಿಡ ಸತ್ತು ಮತ್ತು ಹೊಸ ಗಿಡ ಅಲ್ಲಿ ನೆಡಬೇಕು ಅಂದರೆ ಆ ಏರಿಯಾದಲ್ಲಿರ್ತಕ್ಕಂಥ ಕನಿಷ್ಠ 1.5 ಅಡಿ 2 ಅಡಿ ಮಣ್ಣನ್ನು ಹೊರ ಹಾಕಿ ಮತ್ತು ಅಲ್ಲಿಗೆ ಹೊಸ ಮಣ್ಣನ್ನು ಹಾಕಿ ನೀವು ಗಿಡನ ನೆಡಬೇಕು. ಈಗ ನೋಡಿ, ನಾವನ್ನೆಲ್ಲ ಗಿಡನ ಒಂದು 5 ಅಡಿ 6 ಅಡಿ ದೂರಕ್ಕೆ ಮಣ್ಣೆಲ್ಲ ಎಸ್ತು ಬೇರೆ ಕಡೆಯಿಂದ ಹೊಸ ಮಣ್ಣು ತಂದು ಗಿಡನ ನೆಟ್ಟಿರ್ತಕ್ಕಂಥದ್ದು. ಈ ರೀತಿ ನೀವು ಗಿಡಗಳನ್ನ ಮಾಡ್ಕೊತು ಅಂತಂದರೆ ಗಿಡದ್ದು ರಿಕವರಿ ಚೆನ್ನಾಗಿರುತ್ತೆ, ಬೇಗ ಬೆಳೆಯುತ್ತೆ. ಇಲ್ಲ ಅಂತಾರೆ ನಾವು ಅದೇ ಕಂಟಾಮಿನೇಟ್ ಜಾಗಕ್ಕೆ ಗಿಡ ನೆಡ್ತು ಅಂದರೆ ಮತ್ತೆ ಗಿಡಗಳಿಗೆ ರೋಗ ಬರೋವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಥ್ಯಾಂಕ್ ಯು.